ಹಾಗೆ ಹೀಗೆ ಇವರನ್ನು ಹೇಳ್ತೀರಿ ಅವನನ್ನು ಹೇಳ್ತೀನಿ. ಟ್ರಸ್ಟ್ ಮೀ, ನನಗೂ ಆ ಕೇಕಿಗೂ ಸಮಟೈಮ್ಸ್ ಐ ಡೋಂಟ್ ಫೀಲ್ ಅ ಡಿಫರೆನ್ಸ್. Everybody wants a piece of you, nobody wants you. That's not fair. Please don't forget I'm a human. Let me breathe. ನಾನು ನನ್ನ ವೈಫು ಮಲಯಾಳಿ ಹೌದು, ಅಲ್ಲಿಗೂ ನನಗೂ ಸಂಬಂಧ ಇಲ್ಲ. Just now I said a line. I said, I'm a human, let me breathe. You didn't hear that line, alva? ಟಕ್ಕಂತ ನಾನು ಬೇರೆ ಕಡೆ ಕರ್ಕೊಂಡು ಹೋದೆ. ನಾವೆಲ್ಲ ಸೇರಿದಾಗ ಅವಾಗಿಂದ ಎಷ್ಟೋ ಸತಿಗೆ ನಗಾಡ್ಕೊಂಡು ಮಾತಾಡಬೇಕಾದ್ರೆ ಪ್ರಾಬಬ್ಲಿ ಐ ಥಿಂಕ್ ಸರ್ ಯು ಕ್ಯಾನ್ ಹ್ಯಾವ್ ಮಚ್ ಮೋರ್ ಬ್ಯೂಟಿಫುಲ್ ಕ್ರಿಯೇಟಿವ್ ಕ್ವೆಶ್ಚನ್ಸ್ ಅಂಡ್ ಟ್ರಸ್ಟ್ ಮೀ ಸರ್. ಇವತ್ತು ನಾನು ಇಲ್ಲಿ ಸೇರಿದ್ದು ಏನಕ್ಕೆ ಅಂತಂದರೆ, ನನ್ನನ್ನು ಪ್ರತಿ 2 ವರ್ಷ ಆಯಿತು ನಿಮ್ಮನ್ನು ಸೇರೋಕ್ಕಾಗಲ್ಲ, ಎಲ್ಲೋ ಒಂದು ಕಡೆ ಸೇರ್ತೀನಿ. ಇನ್ನೊಬ್ಬರು ವೇದಿಕೆ ಮೇಲೆ ಅದನ್ನು ನನ್ನ ವೇದಿಕೆ ಮಾಡಿ ಮಾತಾಡೋವಂಥ ಇವನು ನಾನಲ್ಲ. ನಾನು ಅದಕ್ಕೆ ಇಲ್ಲಿ ಕರೆಸಿದ್ದೀನಿ, ಯಾಕಂದರೆ ಒಂದು ಆರಾಮಾಗಿ ಕೂತ್ಕೊಂಡು ಮಾತಾಡೋಣ. ದೇರ್ ಆರ್ ಸಮಥಿಂಗ್ ವಿ ಕ್ಯಾನ್ ಟಾಕ್, ಬಟ್ ಪ್ಲೀಸ್ ಆಸ್ಕ್ ಮೀ ಕ್ವೆಶ್ಚನ್ಸ್ ವಿಚ್ ಐ ಕ್ಯಾನ್ ಆನ್ಸರ್. Yes, we are doing that. Every film ನಾನು ಕೊಲಾಬ್ರೇಷನ್ ಮಾಡ್ತಾ ಇದ್ದೀನಿ. ಬಿಕಾಸ್ ಇವತ್ತಿಗೆ ಒಂದು ಪ್ರೊಡಕ್ಷನ್ ಹೌಸಲ್ಲಿ ಹೋಗಿ ನಾನೊಬ್ಬ ಕಲಾವಿದ ಆಗಿರ್ತೀನಿ, ನನಗೆ ಇಷ್ಟು ಫೀಸ್ ಕೊಟ್ಬಿಡಿ ನಾನು ಮಾಡ್ಕೊಂಡು ಹೋಗ್ತೀನಿ ಅನ್ನೋಂಥ ಟೈಮ್ ಇಲ್ಲ ಮೇಡಮ್. ಐ ಥಿಂಕ್ ರಿಸ್ಕ್ ಅನ್ನೋದು ನಿರ್ಮಾಪಕರೊಟ್ಟಿಗೆ ನಾವು ತೊಗೊಬೇಕಾಗುತ್ತೆ. ಇವತ್ತು ದುಡ್ಡು ಮಾಡಿದ್ರೆ ಎಲ್ಲರೂ ಮಾಡ್ತೀವಿ, ಕಳ್ಕೊಂಡ್ರೆ ನಮ್ಮದು ಸ್ವಲ್ಪ ಹೋಗುತ್ತೆ. ಬಟ್ ಐ ಥಿಂಕ್ ದಟ್ಸ್ ದ ಓನ್ಲಿ ವೇ ಟು ಮೂವ್ ಅಹೆಡ್ ಆ್ಯಂಡ್ ಟು ಮೇಂಟೈನ್ ಸರ್ಟನ್ ಡೆಕೋರಮ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ, ಆ್ಯಂಡ್ ಐ ಆಮ್ ಡೂಯಿಂಗ್ ದಟ್. Creations, Tamil Nadu. Satyajyoti, again pan-Indian banner. Billaranga Basha, Hanuman producer, collaboration with Gicha Creations. ನೀವು ಏನಾಗಿದೆ ಗೊತ್ತಾ, ನಮ್ಮ ಪ್ರೇಮ್ ಮಾಡೋದು ಮಾತ್ರ ಫುಲ್ ಡೀಟೇಲ್ ಆಗಿ ತೊಗೊಂಡು ಪ್ರಿಂಟ್ ಮಾಡ್ತೀರಾ. ನಾವು ಮಾಡೋದು ಯಾವುದು ಗೊತ್ತಾಗ್ತಾ ಇಲ್ಲ ನಿಮಗೆ. ಆ ಪ್ರೇಮ್ ಹಿಡ್ಕೋಬೇಕು, ಅವ್ನು ಮಾಡೋ ತಪ್ಪಿದೆ. ಐ ವೆರಿ ಹ್ಯಾಪಿ ಸರ್. ನಾನು ಟೆಕ್ಸ್ಟ್ ಮಾಡಿದ್ದೀನಿ, ವಿಶ್ ಮಾಡಿದ್ದೀನಿ. ಅಲ್ಲ ಒಂಬಾಲೆಗೆ ಹೇಳಿದ್ದೀನಿ, ರಿಷಬ್ಗೂ ಟ್ವೀಟ್ ಮಾಡಿ ವಿ ಹ್ಯಾಡ್ ಅ ಚಾಟ್. ಅವತ್ತು ನಾವು ರಾತ್ರಿ ಪೂಜೆಗೆ ಕೂತಿದ್ವಿ, ಅವರು ಪೂಜೆಗಿದ್ರು. ವಿಡಿಯೋ ಕಾಲ್ ಮಾಡಿ ಇಬ್ಬರು ಮಾತಾಡ್ಕೊಂಡು ಆರಾಮಾಗಿ ಫಸ್ಟ್ ಕ್ಲಾಸ್ ಆಗಿ ಪ್ರೀತಿಯಿಂದ ರಿಷಬ್ ಆಗಲಿ ರಕ್ಷಿತ್ ಇವರು ಹಚ್ಚಿದ್ದೆ ಏನೇ ಮಾಡಲಿಲ್ಲ. ಯಾರೋ ನಾನು ಮುಂದೆ ಬೆಳೆದಿರೋ ಹುಡುಗರು ಅವರು, ಆ್ಯಂಡ್ ನನಗೆ ಭಾಳ ಪ್ರೀತಿಯಾದಂಥ ಹುಡುಗರು. ಕಾಂತಾರ ಅನ್ನೋಂಥ ಒಂದು ಸಿನಿಮಾ ಅವ್ರು ಮಾಡೋದಾಗೆ ನಾನು ರಿಷಬ್ಬಿಗೂ ಮಾತಾಡ್ತಾ ಅಷ್ಟು ಹೊಗಳಿದ್ದೀನಿ. ಐ ಥಿಂಕ್ ದೇ ಡಿಸರ್ವ್ ಪ್ಯೂರ್ಲಿ ಡಿಸರ್ವ್ಡ್ ದಟ್ ಅವಾರ್ಡ್. ರಿಷಬ್ ಎಸ್ಪೆಷಲಿ ಫಾರ್ ದ ಪರ್ಫಾರ್ಮೆನ್ಸ್, ಮೈಂಡ್ ಬಾಗ್ಲಿಂಗ್. ಆ್ಯಂಡ್ KGF ಅನ್ನೋದೇನಿದೆ ಇವತ್ತಿಗೆ, ಅದಕ್ಕೆ ಆ ಎಕ್ಸಾಂಪಲ್ ಹಿಡ್ಕೊಂಡ್ಬಿಟ್ಟು ಇವತ್ತು ಎಷ್ಟೋ ಜನ ಕಮರ್ಷಿಯಲಿ ಆ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ. ಅದೇ ಥರ ಒಬ್ಬರು ದೊಡ್ಡದಾಗಬೇಕು, ಮಾಡಬೇಕು ಅಂತ. ದೇ ಆರ್ ಆಲ್ ಪ್ರೌಡ್ ಆಫ್ ದೋಸ್ ಫಿಲ್ಮ್ಸ್. ನೀವು ಡಿಸೈಡ್ ಮಾಡಿಬಿಟ್ಟಿದ್ದೀರ. ಒಂದು ನಿಮಿಷ, ನಿಮ್ಮ ಪ್ರಶ್ನೆ ಸ್ಟಾರ್ಟ್ ಆಗೋದು ರಕ್ಷಣದ 5 ಓಡ್ತಾ ಇದೆ, ಆಮೇಲೆ ಲೈಂಗಿಕ ಅಂತ ಬಂತು, ಎಲ್ಲೆಲ್ಲೋ ಹೋಗ್ಬಿಡ್ತು ನಿಮ್ಮ ಪ್ರಶ್ನೆ. ಒಂದು ನಿಮಿಷ, 2025 ಕಾಲಿಟ್ಲಿ ಅಂದ್ಕೊಳ್ಳಿ. January 1st ಇಂದ December 31st ವರೆಗೂ ಒಂದೇ ವಾತಾವರಣ, ಒಂದೇ ಗಾಳಿ, ಎಲ್ಲ ಒಂದೇ ಥರ ಇತ್ತು ಅಂದ್ಕೊಳ್ಳಿ. ಏನು ನಡೀತಾನಲ್ಲ ಸಮಾಜದಲ್ಲಿ, ಎಲ್ಲ ಪಕ್ಷದವರು ಒಂದಾಗ್ಬಿಟ್ರು, ಎಲ್ಲ ಆಗೋಯ್ತು.
ಏನು ಮಾಡ್ತೀರಾ ನೀವು? ಏನು ಮಾಡೋಕ್ಕಾಗಲ್ಲ ನೀವು. ನಮ್ಮನೆ ನೀವು ಕಾಫಿಗೆ ಬರಬೇಕು ಸರ್, ಏನು ವಿಷಯ ಅಲ್ಲ ಸರ್, ಇಲ್ಲಿ ರೆಡಿ ಅನ್ಬೇಕು. ಇದಿಷ್ಟು ನಡೀತಾ ಇರ್ಬೇಕ್ರಿ. ಅದೇ ರೀ ಪ್ರಪಂಚ. ಈ ಪ್ರಪಂಚದಲ್ಲಿ ಇಷ್ಟು ನಡಿಬೇಕಾದ್ರೆ ಸಾಧ್ಯವಾದಷ್ಟು ನೀವು ಕ್ಲೀನ್ ಆಗಿದ್ದು ಎಷ್ಟು ಮಟ್ಟಿಗೆ ಒಳ್ಳೇದು ಮಾಡೋಕ್ಕಾಗತ್ತೋ. ಇವಾಗ ಕೂತಿರೋ ಈ ರೂಮ್ ಒಳಗಡೆ ಯಾರು ಸುಳ್ಳು ಹೇಳಿಲ್ಲ, ಯಾರು ತಪ್ಪು ಮಾಡಿಲ್ಲ, ದಯವಿಟ್ಟು ಕೈ ಎತ್ತಿ. ಯಾರು ಮಾಡಿಲ್ಲ? ಕರೆಕ್ಟ್. ಫರ್ಗಿವಬಲ್, one second, forgivable mistakes are something we all do. Forgivable mistakes. That is why we are all here. ಅದೆಲ್ಲ ಇದ್ರೆ ತಾನೆ ಸಮಾಜ. ನಿಮಗೂ ವಿಷಯ, ವಾತಾವರಣ ಬದಲಾಗ್ತಾ ಇರಬೇಕು, ಎಲ್ಲಾದ್ರ ಮಧ್ಯೆ ಬದಲಾಗ್ತಾ ಇರಬೇಕು, ಚೆನ್ನಾಗಿರ್ಬೇಕು, ಎಲ್ಲ ಆಗ್ಬೇಕು. ಅವೆಲ್ಲ ಹೇಳ್ತಾವಲ್ಲ, ತಲೆಗೆಡ್ಸ್ಕೊಡೋದು ಹೋಗ್ಬಿಡಿ. ವೆರೈಟಿ ಇಸ್ ಲೈಫ್ ಮ್ಯಾನ್. ಸುಂದರ, ಸುದೀರ್ಘ. ಡೈಲಿ ಬೆಳಗ್ಗೆ ಅದು ಸಮಾಜ ನೋಡ್ತಾ ಇದ್ರೆ ನಾನು ಹೆಂಗಿರ್ಬೇಕು ಅಂತ ಒಂದು ಕ್ಯಾರೆಕ್ಟರ್ ಹಾಕೊಂಡಿದ್ದೀನಿ. ಅದರಲ್ಲಿದ್ದೀನಿ ಸದ್ಯಕ್ಕೆ. ದಟ್ ಈಸ್ ದ ಬಿಗ್ಗೆಸ್ಟ್ ಎಫರ್ಟ್ ದ್ಯಾನ್ ಕ್ಯಾರೆಕ್ಟರ್ಸ್ ಆನ್ ಸ್ಕ್ರೀನ್. ಬಿಕಾಸ್ ಕ್ಯಾರೆಕ್ಟರ್ ಆನ್ ಸ್ಕ್ರೀನ್ ಕ್ರಾಫ್ಟ್ ಮಾಡೋಕ್ಕೆ ತುಂಬ ಜನ ಬರ್ತಾರೆ. ಇದ್ರೆ ನಾನು ಒಬ್ಬನೇ ಕೆತ್ಕೋಬೇಕು. ಬೆಳಗ್ಗೆ ಎದ್ರೆ ನಾನು ಆ ಶತ ಪ್ರಯತ್ನದಲ್ಲಿದ್ದೀನಿ. ಆ್ಯಂಡ್ ಪಾತ್ರ ಅನ್ನೋದೇನಿದೆ ಸರ್, ಪೇಪರ್ನಲ್ಲಿ ಬರೆದಾಗ ಅದು ಬರೀ ಡೈಲಾಗ್ ಮೂಲಕ ಇರುತ್ತೆ. ಒಬ್ಬೊಬ್ಬ ಕಲಾವಿದನಿಗೆ ಅದೇ ಪಾತ್ರ ಕೊಟ್ಟರೆ ಒಬ್ಬೊಬ್ಬ ಬೇರೆ ಬೇರೆ ರೀತಿ ಮಾಡ್ತೀವಿ. ಅದು ನಮ್ಮ ಭಾಗಕ್ಕೆ ಬಂದಿದ್ದು ನಂದು ಅಂದ್ಕೊಂಡು ಅದ್ರಲ್ಲಿ ಏನು ಬೆಸ್ಟ್ ಮಾಡೋಕ್ಕಾಗುತ್ತೋ ಮಾಡ್ತೇನೆ ಹೊರತು ಇದು ಮಾಡಬೇಕು ಅದು ಮಾಡಬೇಕು ಅಂತ ಅಂದ್ಕೊಂಡು ನಾನು ಯಾವತ್ತೂ ಕೂತ್ಕೊಂಡು ಇಲ್ಲ, ಕೂರೋದು ಇಲ್ಲ. ವಾಟ್ ಎವರ್ ಇಸ್ ಮೈನ್ ಇಸ್ ಮೈನ್. ಇಟ್ ಕಮ್ಸ್ ಟು ಮೀ. ಐ ವಿಲ್ ಟ್ರೈ ಟು ಗ್ಲೋರಿಫೈ ಇಟ್, ಐ ವಿಲ್ ಟ್ರೈ ಟು ಎಂಜಾಯ್ ಇಟ್, ಐ ವಿಲ್ ಟ್ರೈ ಟು ಲಿವ್ ಇಟ್, ಐ ವಿಲ್ ಡೂ ದ್ಯಾಟ್. ಹಾಂ ಹಾಂ ನಾನು ಹೇಳಿದ್ದು ಇದು ಯಾವುದೋ ಒಬ್ಬ ಕಲಾವಿದನ ಅಭಿಮಾನಿಗಳು ಹೇಳಿದೆ ಅಂತ ದಯವಿಟ್ಟು ಅನ್ಕೊಳಕ್ ಹೋಗ್ಬೇಡಿ. ನಾನು ಅದನ್ನು ಹೇಳಿಲ್ಲ. ಆ ವೇದಿಕೆ ಮೇಲೆ ನಿಂತ್ಕೊಂಡಾಗ ಒಂದು ಮರಿಬೇಡಿ, ಕನ್ನಡ ಚಿತ್ರರಂಗದಲ್ಲಿ ಅಂದಾಗ ಕನ್ನಡ ಇಂಡಸ್ಟ್ರಿ ಅಂದರೆ ಕರ್ನಾಟಕದಲ್ಲಿ ಇದಿರುತ್ತೆ. ನೀವು ನಾವು ಎಲ್ಲ ಕರೆಕ್ಟ್. ಕನ್ನಡ ಇಂಡಸ್ಟ್ರಿ ನಿಂತ್ಕೊಂಡಿರ್ಬೇಕಾದ್ರೆ ನೀವು ಇಲ್ಲಿ ದಯವಿಟ್ಟು ಕನ್ನಡ ನೋಡಿ, ದಯವಿಟ್ಟು ಕನ್ನಡ ನೋಡಿ, ದಯವಿಟ್ಟು ಕನ್ನಡ ಮಾಡಿ, ಇಟ್ ಈಸ್ ರಾಂಗ್ ಸರ್. ಇಲ್ಲಿ ನಾನು ಹೇಳ್ತಾ ಇರೋದು ನಮ್ಮ ರಾಜ್ಯದಲ್ಲಿ, ನಮ್ಮ ಊರಲ್ಲಿ ನಾವೇ ಭಿಕ್ಷೆ ಬೇಡ್ತಾ ಇದ್ರೆ ನಮ್ಮ ಜನಗಳ ಮಧ್ಯದಲ್ಲಿ ಹೆಂಗಾಡ್ತೀವಿ ನಾವು ಹೊರಗಿನವ್ರಿಗೆ ಹೇಳಿ? ಗತ್ತಲ್ ಮಾಡಿ ಅಂತ ಇದ್ದೀನಿ. ನೋಡೋರು ನೋಡ್ತಾರೆ, ನೋಡ್ತಿದ್ದವ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ಬಿಡಿ. ನೋಡೋರು ನೋಡಿನೇ ಇಷ್ಟು ಬಿಸ್ನೆಸ್ ಆಗ್ತದೆ ನಮ್ಮ ಪಿಕ್ಚರ್ ಅಲ್ಲಿ. ಈಗ ಫಾರ್ ಎಕ್ಸಾಂಪಲ್, ಯು ವೋಂಟ್ ಬಿಲೀವ್ 30 lakhs people are not watching. If 30 to 36 lakhs people watch a Kannada film, do you know how big it is? Average 150 ರೂಪಾಯಿ 200 ರೂಪಾಯಿ ಹಾಕೊಳ್ಳಿ, 36 ಲಕ್ಷ ಹಾಕೊಳ್ಳಿ, ರಿಪೀಟ್ ಆಡಿಯನ್ಸ್ ಇಲ್ಲದೆ. ಡ್ಯೂ ನೋ ದ ಮ್ಯಾಥ್? ಅಷ್ಟು ಜನ ನೋಡ್ತಾನೆ ಇಲ್ಲ. ನೋಡಿದ್ರಾದ್ರೂ ನಮ್ಮ ಸಿನಿಮಾ ಬಿಸ್ನೆಸ್ ಮಾಡ್ತಾ ಇದೆ ಅಂದಾಗ ನಾನು ಹೇಳ್ತಾ ಇರೋದು 1000 ಬರ್ತಲ್ಲ ಹೋಗುತ್ತೆ. ನೀವು ನಮ್ಮ ಗತ್ತು ಬಿಟ್ಕೊಂಡಿದ್ದೀನ ನಾವಲ್ಲ ಸರ್. ಇದು ನಮ್ಮ ಭಾಷೆ, ನಮ್ಮೂರು. ಏನ್ ಬೇಕೋ ಮಾಡೋಣ. ದಯವಿಟ್ಟು ನಮ್ಮೂರಲ್ಲಿ ಒಂದೇ ಒಂದು ಮಾಡಬೇಡಿ, ಭಿಕ್ಷೆ ಬಿಡಬೇಡಿ. ಅದು ನಮ್ಗಳ ಹತ್ರ, ನಮ್ಮೂರ ಹತ್ರ. ದಯವಿಟ್ಟು ಬನ್ನಿ, ದಯವಿಟ್ಟು ಬನ್ನಿ, ದಯವಿಟ್ಟು ನೋಡಿ. ದಟ್ ಇಸ್ ನಾಟ್ ಫೇರ್. ನನಗೆ ನಂದ್ರ ಮೇಲೆ, ನಮ್ಮ ಊರ ಮೇಲೆ, ನನ್ನ ಭಾಷೆ ಮೇಲೆ, ಅದು ನೀವು ಹೇಳಿದಂಗೆ ದಕ್ಷಿಣ ಕರ್ನಾಟಕ ಆಗಿರಲಿ, ನಾರ್ತ್ ಕರ್ನಾಟಕ ಆಗಲಿ, ಕನ್ನಡ ತಾನೆ. ನಮ್ದ್ರ ಮೇಲೆ ನಾವೇ ಬಿಟ್ಕೊಳ್ಬಿಟ್ರೆ ಹೆಂಗೆ ಸರ್? ಇವತ್ತು ಪತ್ರಿಕಾಗೋಷ್ಠಿ ಅಂತ ಕರೆದಾಗ ನಾನು ಪ್ರೀತಿಯಿಂದ ಕರಿಬಲ್ಲೆ. 150 ಜನ ಬರಬೇಕು, 200 ಜನ ಬರಬೇಕು ಅಂತ ಹೇಳಕ್ಕಾಗುತ್ತಾ ಸರ್? ಪ್ರೀತಿಯಿಂದ ನೀವು ಬರ್ತೀರ ಅಂದ್ರೆ ನಿಮ್ಮ ಹತ್ರ ಮಾತಾಡಿಸ್ತೀನಿ ಸರ್. ಪ್ರೀತಿಯಿಂದ ಇಬ್ಬರೇ ಬಂದ್ರೆ ಇಬ್ಬರ ಹತ್ರನೇ ಮಾತಾಡಿಸ್ತೀನಿ ಸರ್. ಅದು ನನ್ನ ಗತ್ತ. ಹಂಗಂತ ಇಬ್ಬರೇ ಬಂದ್ರೆ ಇಲ್ಲಿ ಹಾಲ್ ಬೇಡ, ಮನೆ ಕರಿಯೋನವನಲ್ಲ, ಇಲ್ಲೇ ಕರಿತೀನಿ, ಇಲ್ಲೇ ನಾನು ಪ್ರೀತಿ ತೋರಿಸ್ತೀನಿ. ಇದು ನಮ್ಮ ಊರು ಸರ್. ನನಗೆ ಗೊತ್ತಿರೋದು ಇಲ್ಲಿ ನಾವು ನಮ್ಮ ಗತ್ತನ್ನ ಬಿಟ್ಕೊಡ್ಬಾರ್ದು. ಆ ಒಂದು ಕಾರಣಕ್ಕೆ ಹೇಳಿದೆ ಹೊರತು ನಾನು ಯಾರಿಗೂ ಟಾಂಟ್ ಕೊಡೋನಲ್ಲ ಸರ್. ಹೇಳಿದ್ರೆ ಡೈರೆಕ್ಟಾಗಿ ಹೇಳ್ತೀನಿ. ನಾನು ಅಡ್ಗಾರ ಮೇಲೆ ಇಟ್ಕೊಂಡು ಕುತ್ಕೊಳ್ಳೋನಲ್ಲ, ನೋಡೋರು ಬರಲ್ಲ ಅಂತ. ಯಾರ್ದೋ ಅವ್ರವ್ರ ಫ್ಯಾನ್ಸ್ಗಳಿಗೆ ಅವ್ರವ್ರದ್ದು ನೋವುಗಳಿರ್ತವೆ. ಆ ನೋವಲ್ಲಿ 1000 ಅವ್ರು ಮಾತಾಡ್ಬೋದು, ಕ್ಷಮಿಸ್ಬಿಡಿ. ಇವಾದ್ರಲ್ಲಿ ಏನಿದೆ ತಪ್ಪು? ಈಗ ನಮ್ಮ ಫ್ಯಾನ್ಸ್ ಬಗ್ಗೆ ನಾನು ಮೇಂಟೈನ್ ಮಾಡ್ಬೋದು. ಅವ್ರೇನಾದ್ರು ತಪ್ಪು ಮಾಡಿದ್ರೆ ಕದ್ದು ಉಗಿಬೋದು, ಯಾಕ್ರೆ ಹಿಂಗೆ ಮಾಡ್ತಾ ಇದ್ದೀರಾ ಅಂತ. ನನಗೆ ಬೇರೆಯವ್ರ ಬಗ್ಗೆ ನಮಗೆ ಗೊತ್ತಿಲ್ಲ, ಏನಕ್ಕಂದ್ರೆ ಆ ಅಧಿಕಾರ ನಮಗೆ ಬೇಡ. ಕರೆಕ್ಷನ್ ಮಾಡೋಕ್ಕೆ ನಾನು ಹುಟ್ಟು ಇಲ್ಲ.
ಅರ್ಥ ಆಯ್ತಾ? ಇವತ್ತು ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ತಾವೆಲ್ಲ ಬಂದು ಇವತ್ತು ಪ್ರೀತಿಯಿಂದ ಮಾತಾಡ್ತಾ ಇದ್ದೀರಂದ್ರೆ ಸರ್, ಈ ಸಂಬಂಧ